ವಿಶಾಲ್ ಬಾರಪ್ಪ. ಗ್ರಾಚಾರ ಕೆಟ್ಟು ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ನಾ? ಏನೋ ಗಂಡಾಂತರ ಕಾದಿದೆ ಅನ್ಸುತ್ತೆ. ಮಾತಾಡು ವಿಶಾಲ್. ನೀನ್ ಹೀಗೆ ಸುಮ್ಮನಿದ್ರೆ ಅರ್ಥ ಆಗದೆ ನಮಗ್ ತುಂಬಾ ಟೆನ್ಷನ್ ಆಗುತ್ತೆ. ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಯಾವ ವಿಷಯದ ಬಗ್ಗೆ ವಿಶಾಲ್? ಡ್ಯಾಡ್ ಇಲ್ಲಿಗೆ ಬಾ ಅಂತ ಅವಳಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದಾರೆ. ನನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ತಿಲ್ಲ. ಅವರು ನಂಬಿ ಮೋಸ ಹೋಗಿದ್ದೀನಿ ಮಾಮ್, ಮೋಸ ಹೋಗಿದ್ದೀನಿ. ನಾನು ಅವ್ರಿಗೆ ಏನು ಅನ್ಯಾಯ ಮಾಡಿದೆ ಅಂತ ಈ ರೀತಿ ದ್ವೇಷಿಸ್ತಿದ್ದಾರೆ. ಅಮೇರಿಕಾಯಿಂದ ಕರೆಸಿದ್ದು ಈ ರೀತಿ ಚಿತ್ರಹಿಂಸೆ ಕೊಡಕ್ಕ? ಬೇಜಾರು ಮಾಡ್ಕೋಬೇಡ ಮಗ್ನೆ. ಅವ್ರ ಬಗ್ಗೆ ನಿನಗೆ ಗೊತ್ತಿರೋದೇ ಅಲ್ವಾ, ನಾನಿದ್ದೀನಲ್ವಾ. ನಿನ್ನ ಜೀವನದಲ್ಲಿ ಏನೂ ತೊಂದರೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಮದುವೆ ಮಾಡೋದಿಕ್ಕೆ ನಿಮ್ಮಪ್ಪ ನಾಟಕ ಮಾಡಿದ್ದಾರೆ. ನನ್ನ ಮಗ ಸಂಕಟ ಪಡ್ತಿದ್ರೆ ನಾನು ಹೇಗೆ ಸುಮ್ಮನಿರ್ಲಿ? ಶನಿ ಥರ ವಕ್ಕರ್ಸ್ಕೊಂಡಿರೋ ಆ ಹುಡುಗಿನಿಲ್ಲಿಂದ ಓಡಿಸಿ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ಹಾಗೆ ಮಾಡ್ತೀನಿ. ಸ್ವಾಮೀಜಿ, ಆ ಹುಡುಗಿನೇ ನನಗೆ ರಕ್ಷಾ ಕವಚ ಅಂದ್ರೆ ಹೇಗಮ್ಮ? ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು ಮಗ್ನೆ. ಡೋಂಟ್ ವರಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ಯಾ? ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡು. ಈಗಲಾದರೂ ಈ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೊರಟೋಗಮ್ಮ. ನಿನ್ ಪ್ರಾಣ ಉಳಿಸ್ಕೊಳಮ್ಮ. ನಾನು ಮಾಡಿದ ಅನ್ಯಾಯಕ್ಕೆ, ದ್ರೋಹಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ನಿನ್ ಜೀವನ ಸ್ವರ್ಗ ಮಾಡ್ತೀವಿ ಅಂತ ಕರ್ಕೊಂಡು ಬಂದು ಎಲ್ಲ ಸುಳ್ಳಾಯ್ತು, ಎಲ್ಲ ಸುಳ್ಳಾಯ್ತು. ಈ ಜಗದೀಶನ್ನ ತಂದೆ ತರ ನೋಡ್ಬೇಡ. ಮಹಾನ್ ನಂಬಿಕೆ ದ್ರೋಹಿ. ಇಲ್ಲಿಂದ ಹೊರಟೋಗಮ್ಮ, ಹೊರಟೋಗು. ಇದೇ ಥರನೇ ನನ್ನ ಮುತ್ತೈದೆ ತನನು ನನ್ನ ಜೊತೆನೇ ಕಳಿಸ್ತೀರಾ? ಅಂದ್ರೆ ನನ್ನ ಜೊತೆನೇ ವಿಶಾಲ್ ಯಜಮಾನ್ರನ್ನ ಕಳಿಸ್ಕೊಡ್ತೀರಾ? ಊರಿಗೆ ಹೋಗ್ತೀನೋ ಇಲ್ವೋ, ಯಾವ್ದಾದ್ರೂ ಮರದ ಕೆಳಗಾದ್ರೂ ಇರ್ತೀನಿ. ನನ್ನ ಗಂಡನ್ನ ಕಾಪಾಡ್ಕೋತೀನಿ. ಅವ್ರ ಪ್ರಾಣಕ್ಕೇನು ತೊಂದರೆ ಇಲ್ಲ ಅಂತ ಗೊತ್ತಾದ ದಿನ ಪಟ್ನ ಮಾತ್ರ ಅಲ್ಲ, ನನ್ನ ಪ್ರಾಣನೇ ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಹೋಗು ಅಂತ ಮಾತ್ರ ಹೇಳ್ಬೇಡಿ ದೊಡ್ಡ ಯಜಮಾನ್ರೆ. ನಿನ್ನಂತ ಅಮಾಯಕಿಗೆ
ಹೇಗೆ ಅರ್ಥ ಮಾಡಿಸ್ಲಿ? ಯಜಮಾನ್ರಿಗೆ ತೊಂದರೆ ಆದಾಗ ಮಾತ್ರ ನನ್ನ ಬಾ ಅಂತಂದ್ರಿ, ಬಂದ್ಮೇಲೆ ನನ್ನ ಹೋಗು ಅಂತಿದ್ದೀರಾ. ಇದು ಯಾವ ಧರ್ಮ ದೊಡ್ಡ ಯಜಮಾನ್ರೆ? ವಿಶಾಲ್ಗೆ ಅಪಾಯನ? ಹೇಗಾಗುತ್ತಮ್ಮ? ಯಾವ ರೂಪದಲ್ಲಿ ಬರುತ್ತಮ್ಮ? ಹೇಳಮ್ಮ. ಅದು ಯಜಮಾನ್ರ ಆರೋಗ್ಯ ಚೆನ್ನಾಗಿಲ್ಲ, ಅವ್ರಿಗೆ ವಿಷ ಕೊಟ್ಟು ಯಜಮಾನ್ರ ಪ್ರಾಣ ತೆಗಿಬೇಕು ಅಂತಿದ್ದಾರೆ ಅಂದ್ರೆ ಇನ್ನೂ ನೋವು ಪಡ್ತಾರೆ. ನೈನಿ, ಅಮ್ಮ ನೈನಿ, ಹೇಳಮ್ಮ ಹೇಳಮ್ಮ. ನನ್ನ ಮಗನಿಗೆ ಮತ್ತೆ ಅಪಾಯ ಕಾದಿದ್ಯಾ? ಹೇಳಮ್ಮ, ಏನು ಅಪಾಯ ಕಾದಿದೆ? ಹೇಳಮ್ಮ ನೈನಿ. ಬರ್ಬೋದೇನೋ ಅಂತ ಭಯ ದೊಡ್ಡ ಯಜಮಾನ್ರೆ. ಕಾಪಾಡ್ಕೊಳ್ಳೋಕ್ಕೆ ನಾನು ಬಂದಿರೋದು. ಯಾವಾಗಲೂ ಬರೋ ಅಪಾಯನ ತಪ್ಸೋಕ್ಕೋಸ್ಕರ ನೀನಿಲ್ಲೇ ಇದ್ರೆ ನಿನ್ನ ಪ್ರಾಣಕ್ಕೆ ಅಪಾಯನಮ್ಮ, ಅಪಾಯ. ಪರವಾಗಿಲ್ಲ ಬಿಡಿ. ಯಜಮಾನ್ರಿಗೆ ನನ್ನ ಮೇಲೆ ಕೋಪ ಇದ್ರು, ನಾನು ಇಷ್ಟ ಇಲ್ಲದೆ ಹೋದ್ರು, ನನ್ನ ಹಣೆಗೆ ಕುಂಕುಮ ಇಟ್ರು, ಇಲ್ಲಿ ನೋಡಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾರೆ, ನನ್ನ ಕಿರುಬೆರಳು ಹಿಡ್ಕೊಂಡು 7 ಹೆಜ್ಜೆ ನಡೆದಿದ್ದಾರೆ. ಇದು ಜನ್ಮ ಜನ್ಮದ ಅನುಬಂಧ. ಇದನ್ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಸಾವೇ ಬಂದು ನಮ್ಮನ್ನ ದೂರ ಮಾಡಿದ್ರು ನಾನ್ ಭಯ ಪಡಲ್ಲ ದೊಡ್ಡ ಯಜಮಾನ್ರೆ. ನನ್ನ ಗಂಡನ ಪ್ರಾಣನ್ ಕಾಪಾಡ್ಕೋತೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ. ಈ ಪ್ರಯತ್ನದಲ್ಲಿ ನಾನು ಗೆಲ್ತೀನಿ. ಸಾವೇ ಬಂದ್ರೂ ಕೂಡ ಸೋಲೊಪ್ಕೊಳ್ಳಲ್ಲ. ಇಲ್ಲೇ ಇರ್ತೀನಿ. ಕೊನೆ ಪಕ್ಷ ನನ್ನ ಪ್ರಾಣ ಹೋಗೋವರೆಗಾದ್ರೂ ನನ್ನನ್ನ ಇಲ್ಲಿರಕ್ ಬಿಡಿ, ಇಲ್ಲಿರಕ್ ಬಿಡಿ. ಈ ಮನೇಲಿ ಕುಂಕುಮನ ಅಳಿಸೋರಿದಾರಮ್ಮ. ನೀನೇನು ನಿನ್ನ ಸೌಭಾಗ್ಯ ಕಾಪಾಡ್ಕೊಳ್ಳೋಕೆ ಒದ್ದಾಡ್ತಿದೀಯ. ಈ ಸುತ್ತ ಇರೋ ರಾಕ್ಷಸರು ನಿನ್ನನ್ನು ಬದುಕೋಕ್ ಬಿಡ್ತಾರೆ ಅನ್ಕೊಂಡ್ಯಾ? ನೀನು ಹೊರಡು ಅಂದ್ರೂ ಹೊರಡ್ತಾ ಇಲ್ಲ. ನಿಂಗೆ ಜೀವದ ಮೇಲೆ ಆಸೆ ಇಲ್ಲ. ಆದ್ರೆ ನಿನ್ ಮೇಲೆ ನನಗೆ ನಂಬಿಕೆ ಇದೆಯಮ್ಮ, ನಂಬಿಕೆ ಇದೆಯಮ್ಮ. ಅದಕ್ಕೆ ನೀ ನನಗೆ ಮಾತು ಕೊಟ್ರೆ ಮಾತ್ರ ಈ ಮನೇಲಿ ಇರೋಕೆ ಅವಕಾಶ ಕೊಡ್ತೀನಿ. ಏನ್ ಮಾತು ದೊಡ್ಡ ಯಜಮಾನ್ರೆ? ನಿನಗೆ ಭವಿಷ್ಯ ಗೊತ್ತಾಗುತ್ತೆ ಅನ್ನೋ ವಿಷಯನ ಮನೇಲಿರೋರಿಗೆ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ, ಮಾತು ಕೊಡಮ್ಮ. ಇಲ್ಲ ದೊಡ್ಡ ಯಜಮಾನ್ರೆ, ಹೇಳಲ್ಲ. ಆದ್ರೆ ಯಜಮಾನ್ರಿಗೆ ಯಾರು ಅಪಾಯ ಮಾಡೋರು ಅಂತ ಹೇಳಿ ದೊಡ್ಡ ಯಜಮಾನ್ರೆ, ಹೇಳಿ ದೊಡ್ಡ ಯಜಮಾನ್ರೆ, ಹೇಳಿ ದೊಡ್ಡ ಯಜಮಾನ್ರೆ, ಹೇಳಿ ದೊಡ್ಡ ಯಜಮಾನ್ರೆ, ಹೇಳಿ ದೊಡ್ಡ ಯಜಮಾನ್ರೆ. ದೊಡ್ಡ ಯಜಮಾನ್ರೆ, ತಿಲೋತ್ತಮ ಅಂತ ಹೇಳಿದ್ರೆ ಈಗ ನಾಯಿನೇ ಅಲ್ಲಿಗೆ ಹೋಗಿ ಅವಳನ್ನ ದಬಾಯಿಸಿ ಕೊಂದು ಬಿಡ್ತಾಳೆ ಅನ್ಸುತ್ತೆ. ಹೇಳಿ ಹೇಳಿ ದೊಡ್ಡ ಯಜಮಾನ್ರೆ. ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತಮ್ಮ. ನೀನು ಹುಷಾರಮ್ಮ. ಶ್ಯಾಮಲಾ, ಅಮ್ಮ ಶ್ಯಾಮಲಾ,
ಶ್ಯಾಮ್ಲಾ 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 ಅಮ್ಮ ಶ್ಯಾಮ್ಲಾ. ಬರ್ತಾ ಇದ್ದೀನಿ ಮಾವ. ನಿನ್ನೆವರೆಗೂ ಬಾಡೋಗಿದ್ದ ತಾತನ್ ಮುಖ ಇವತ್ತು ಹೊಳಿತಾ ಇದೆ. ಏನಿರ್ಬೋದು? ಬೇಗ ತಿಳ್ಕೋಬೇಕು. ಬಾಮ್ಮ. ಹೇಳಿ ಮಾವ. ಅಮ್ಮ ಶ್ಯಾಮ್ಲಾ. ಹಾ ಹೇಳಿ ಮಾವ. ನೈನಿ, ನಮ್ಮ ನೈನಿ ಫೋನ್ ಮಾಡಿದ್ಲಮ್ಮ. ಹಾ ನಿಜನಾ ಮಾವ? ಹಾ ಎಲ್ಲಿದ್ದಾಳೆ? ಹೇಗಿದ್ದಾಳಂತೆ? ಚೆನ್ನಾಗಿದ್ದಾಳೆ ತಾನೇ? ಹಾ ಮಾವ, ಅಲ್ಲಿ ಅವಳಿಗೇನು ತೊಂದರೆ ಆಗಿಲ್ಲ ತಾನೇ? ಕೋಟ್ಯಾಧೀಶ್ವರರಮ್ಮ ಅವರು ನೈನಿನ ದೇವ್ರ ತರ ನೋಡ್ಕೊಳ್ತಿದ್ದಾರೆ. ಅಲ್ಲ, ನಮ್ಮನೇಲಿ ಫೋನ್ ಇಲ್ವಲ್ಲ, ಯಾರಿಗೆ ಮಾಡಿದ್ಲು ತಾತ? ಪಂಚಾಯತಿ ಅಧ್ಯಕ್ಷರಿಗೆ ಫೋನ್ ಮಾಡಿ ಯೋಗಕ್ಷೇಮ ಹೇಳಿದ್ಲಂತೆ. ನಮಗೆಲ್ಲ ಚಿಂತೆ ಮಾಡಬೇಡಿ ಅಂತ ಹೇಳಿದ್ಲಂತೆ. ಅಧ್ಯಕ್ಷರು ಊರಲ್ಲೇ ಇಲ್ವಲ್ಲ? ಅಧ್ಯಕ್ಷರ ಮನೆಗೆ ಫೋನ್ ಮಾಡಿದ್ಲಂತಮ್ಮ. ಅವ್ರ ಹೆಂಡತಿ ಸಾವಿತ್ರಮ್ಮ ಇಲ್ವಾ, ಅವ್ರ ಜೊತೆ ಮಾತಾಡಿದ್ಲಂತೆ. ಹೌದು, ಅಕ್ಕ ಮನೇಲೇ ಇರ್ತಾರೆ. ಇರ್ದೆ ಊರೂರು ತಿರುಗ್ತಾ ಇರ್ತಾಳ? ಆತರ ನೀನೇ ತಿರ್ಗಾಡ್ತೀಯ. ಮೊದಲು ನೈನಿ ಬಗ್ಗೆ ಹೇಳಕ್ ಬಿಡು. ಅದೇನು ಅಂತ ಹೇಳಿ ಮಾವ. ನೈನಿ ಹೋಗ್ತಿದ್ದಂಗೆ ಗೇಟ್ ಹತ್ರ ಇರೋ ವಾಚ್ ಬಂದು ಕುಡ್ದಾಡ್ಬಿಟ್ರಂತಮ್ಮ. ಅವಳನ್ನ ನೋಡ. ಮತ್ತೆ ಹೊಸ ಸೊದೆ ಮನೆಗೆ ಬಂದಾಗ ಗೇಟ್ನಿಂದ ಮನೆ ಬಾಗಿಲವರೆಗೂ ಹೂ ಹಾಕಿ ಸ್ವಾಗತ ಮಾಡಿದ್ರಂತೆ. ಹೊಸದಲ್ಲಿ ಬೆಳ್ಳಿ ಸೇರಿಟ್ಟು ನವಧಾನ್ಯ ಒದಿಸಿದ್ರಂತೆ. ಸಿಹಿ, ಹುಳಿ, ಉಪ್ಪು, ಖಾರ ಪಂಚಪಕ್ವಾನ್ನ ಮಾಡಿದ್ರಂತೆ. ಮಾವ, ಇದೆಲ್ಲ ನಿಜ ತಾನೆ? ನನ್ನ ಮಗಳಿಗೆ ಇಷ್ಟೊಂದು ಅದೃಷ್ಟನಾ? ಇಲ್ಲಿ ಬಾಯ್ ತುಂಬ ಬೈದು ಅಲ್ಲಿ ಸತ್ಕಾರ ಮಾಡಿದ್ರಾ? ಮನಸ್ಸು ಬದಲಾಯಿಸಿರ್ತಾರೆ. ನೈನಿಗೆ ಅನ್ಯಾಯ ಮಾಡಿದ್ರೆ ಅವರಿಗಾರು ಮನಃಶಾಂತಿ ಇರತ್ತಾ? ಒಳ್ಳೆ ಮಾತು ಹೇಳ್ದೆ ಶಿವ. ನನ್ನ ಮಗಳಿಗೆ ಯಾರೂ ದ್ರೋಹ ಮಾಡಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಸಹಾಯ ಮಾಡಿದವಳಿಗೆ ಅತ್ತೆ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳಲ್ವಾ? ಹಾ, ಮತ್ತೆ ಇಷ್ಟು ದಿನ ಫೋನ್ ಯಾಕೆ ಮಾಡ್ಲಿಲ್ವಂತೆ? ನಾವೆಲ್ಲ ಹೇಗಿದ್ದೀವಿ, ಏನ್ ತಿಂದ್ವಿ ಅಂತ ಕೇಳಿದ್ಲಾ? ಅಷ್ಟೈಶ್ವರ್ಯದಲ್ಲಿ ಓಡಾಡೋ ಇಂದ್ರಭವನಕ್ಕೆ ಹೋಗಿರೋ ನಮ್ಮ ನೈನಿಗೆ ಏನ್ ಮಾತಾಡಬೇಕು ಅನ್ನೋದಕ್ಕಾದ್ರೂ ಸಮಯ ಬೇಡವಾ? ಖುಷಿಯಲ್ಲಿ ಮೈ ಮರೆತು ಸುಖವಾಗಿರ್ಬೇಕಾದ ಹುಡುಗಿ ಏನ್ ಮಾತಾಡ್ಬೇಕು ಹೇಳಿ? ಹೋಗ್ಲಿ ಬಿಡಿ ಮಾವ. ನೈನಿ ಕ್ಷೇಮವಾಗಿ ಗಂಡನ ಮನೆ ಸೇರಿದಾಳೆ. ಜಗದೀಶನ್ನ ಕೂಡ ಚೆನ್ನಾಗಿ ನೋಡ್ಕೋತಾರಲ್ವಾ? ಇದಕ್ಕಿಂತ ನನಗಿನ್ನೇನ್ ಬೇಕು? ಹೌದಮ್ಮ. ಅಕ್ಕ, ದಸರಾ ಹಬ್ಬಕ್ಕೆ ಅಳಿಯನ್ನ ಮನೆ ಕರಿಬೇಕಲ್ವಾ? ಆಗ ನೈನಿ ಯಜಮಾನ್ರ ಜೊತೆ ದೊಡ್ಡ ಕಾರಲ್ಲಿ ಬರ್ತಾಳೆ. ಸಾಕು ಸುಮ್ನಿರೋ. ಸಿಟಿಗೆ ಹೋದ್ಮೇಲೆ ನೈನಿ ಅಕ್ಕ ನಮ್ಮನ್ ಮರ್ತು ಹೋಗಿರ್ತಾಳೆ. ಈಗ್ಲೇ ಇಷ್ಟು ದಿನ ಆದ್ಮೇಲೆ ಫೋನ್ ಮಾಡಿದಾಳೆ ಅಂದ್ರೆ ಇನ್ ಮುಂದೆ ನಾವ್ ಹೇಗಿದ್ದೀವಿ ಅಂತ ಕೇಳ್ತಾಳಾ? ನೀ ಸ್ವಲ್ಪ ಸುಮ್ನಿರೆ. ನೈನಿ ಯಾವತ್ತೂ ಹಾಗೆ ಮಾಡಲ್ವೇ? ಮಾವ, ನೀವಿಲ್ಲೇ ಇರಿ, ನಾ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಕೂತ್ಕೊಳ್ಳಿ. ಆಗ್ಲಮ್ಮ. ಸಂತೋಷ ತಡ್ಕೊಳಕ್ ಆಗ್ತಿಲ್ಲ ಅಲ್ವಾ ತಾತ? ಹೌದಮ್ಮ. ಎಂದು ಸುಳ್ಳು ಹೇಳದ್ ನಾನು? ಶ್ಯಾಮಲ ಆರೋಗ್ಯ ದೃಷ್ಟಿಯಿಂದ ನೈನಿ ಫೋನ್ ಮಾಡಿದಾಳೆ ಅಂತ ಸುಳ್ಳು ಹೇಳಿದೆ. ಅಮ್ಮ ವಿಶಾಲಾಕ್ಷಿ ತಾಯಿ, ನನ್ನ ಮೊಮ್ಮಗಳನ್ನ ನೀನೇ ಕಾಪಾಡಬೇಕಮ್ಮ. ಮೊದಲು ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ, ಇಲ್ಲಿಂದ ಹೊರಟೋಗು ನೈನಿ.
ಆದ್ರೆ ನೀನ್ ಇಲ್ಲೇ ಇದ್ರೆ ನಿನ್ನ ಪ್ರಾಣ ಹೋಗುತ್ತೆ ಅಂತ ನಿನಗೆ ಗೊತ್ತಾ ನೈನಿ? 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 ವಿಶಾಲಕ್ಷಮ್ಮ ತಾಯಿ, ನನ್ನ ಗೋಲ್ನ ಹೇಳ್ಕೋಬೇಕಂದ್ರೆ ನಾನು ಊರಲ್ಲಿಲ್ಲ. ತೊಡೆ ಮೇಲೆ ಮಲ್ಕೊಂಡು ಗೋಳೆಲ್ಲ ತೋಡ್ಕೋಬೇಕು ಅಂದ್ರೆ ಅಮ್ಮ ಇಲ್ಲಿಲ್ಲ. ಇನ್ನ ಗೋಡೆ ಮಧ್ಯೆ ಒಂಟಿಯಾಗಿರಕ್ಕಾಗತ್ತಾ? ನನ್ನ ಕಷ್ಟ ಹೇಳ್ಕೋಬೇಕಂದ್ರು ನನ್ನ ಕಣ್ಮುಂದೆ ನೀನಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಮ್ಮ? ಕ್ಷಮ ತಾಯಿ, ನೀನು ಯಾವಾಗಲೂ ನನ್ನ ಕಾಪಾಡ್ತೀಯ ಅನ್ನೋ ಧೈರ್ಯದಲ್ಲಿ ಇಲ್ಲಿಗೆ ಬಂದೆ. ಕಟ್ಕೊಂಡ್ ಗಂಡ ಕಾಲ್ ಕಸದ ಥರ ಕಂಡ್ರು ಕಣ್ ಮುಂದೆ ಇದ್ದು ಕಣ್ಣನ್ ರೆಪ್ಪೆ ಥರ ಕಾಪಾಡ್ಕೋತೀನಿ ನಾನು. ಆದರೆ ನನ್ನನ್ನು ಆ ಮನೇಲೇ ಇರಕ್ಕೆ ಬಿಡ್ತಾ ಇಲ್ಲ. ನಾನು ಯಜಮಾನ್ರ ಹೆಂಡ್ತಿನೇ ಅಲ್ವಮ್ಮ? ಅಗ್ನಿ ಸಾಕ್ಷಿಯಾಗಿ ಅವ್ರನ್ನ ಮದುವೆ ಆಗಿದ್ದೀನಿ. ನನ್ನ ಕಷ್ಟ ಸುಖ ನೋಡದೆ ಅವ್ರನ್ನ ಕಾಪಾಡ್ಕೋತೀನಿ. ನಾನು ಅವ್ರನ್ನ ಕಾಪಾಡ್ಕೋತೀನೋ ಇಲ್ವೋ ಅಂತ ಯಾರೋ ಸ್ವಾಮೀಜಿ ಅವ್ರ ಹತ್ರ ಕೇಳಿ ತಿಳ್ಕೊತಾರಂತೆ. ನಿನ್ನ ಆಶೀರ್ವಾದದಿಂದ ನನಗೆ ಮದುವೆ ಆಗಿದೆ. ಬೇರೆಯವ್ರಪ್ಪನೇ ನನಗಿನ್ ಯಾಕಮ್ಮ? ಯಾಕೆ ನನಗೆ ಅಗ್ನಿ ಪರೀಕ್ಷೆ? ಅಮ್ಮನ್ನ, ತಾತನ್ನ, ಸುಮನನ, ಶಿವನ್ನ ಎಲ್ಲರನ್ನ ಬಿಟ್ಟು ಬಂದಿರೋದು ಇಲ್ಲಿ ಈ ಥರ ಬದುಕಕ್ಕ? ನನ್ನ ಕಷ್ಟನ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂತ ನಿನ್ನಿಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ನನ್ನನ್ನು ಹೂವಿನ ಥರ ನೋಡ್ಕೊಂತ ಹೇಳ್ತಿಲ್ಲ. ನನಗೋಸ್ಕರ ಒಂದು ಹೂವಾದರೂ ತಂದು ಯಜಮಾನ್ರು ಒಂದು ಸಣ್ಣ ನಗು ನಕ್ರೆ ಸಾಕಮ್ಮ. ಅದಕ್ಕಿಂತ ನನಗೇನು ಬೇಡ. ನನ್ನ
ಕಷ್ಟನ ನನ್ನ ಸಂಕಟನ ಎಲ್ಲಾನು ಮರ್ತು ಹೋಗ್ತೀನಿ. ನನಗೆ ಗೊತ್ತು ನೀನು ನನಗೆ ದಾರಿ ತೋರಿಸ್ತೀಯ ಅಂತ. ಅದಕ್ಕೆ ಅಲ್ವಮ್ಮ ಇಲ್ಲಿವರೆಗೂ ಬಂದಿರೋದು. ಇರ್ತೀನಮ್ಮ, ಇಲ್ಲೇ ಇರ್ತೀನಿ. ನನಗೇನಾದರೂ ಪರವಾಗಿಲ್ಲ. ಯಜಮಾನ್ರಿಗೆ ಏನೂ ಆಗದಿರೋ ಥರ ನೋಡ್ಕೋತೀನಿ. ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಿ. ನಿನ್ನ ಮಗಳ ಜೀವನನ ನೀನೇನು ಮಾಡ್ತೀಯೋ ನಿನ್ನಿಷ್ಟ. ನೀನು ನನಗೆ ಕೊಟ್ಟಿರೋ ವರದಿಂದ ಎಷ್ಟೋ ಜನರನ್ನ ಕಾಪಾಡಿದ್ದೀನಿ. ಈಗ ನನ್ನ ಗಂಡನ ಕಾಪಾಡ್ಕೊಳ್ಳಲ್ವಾ? ಕಾಪಾಡ್ಕೋತೀನಮ್ಮ, ಕಾಪಾಡ್ಕೋತೀನಿ. ಅಮ್ಮ ತುಳಸಿ, ಕೋಟ್ಯಾಧೀಶ್ವರು ಅಂತಾರೆ. ಮನೇಲಿ ಇಷ್ಟು ಜನ ಇದ್ದಾರೆ, ಕೆಲ್ಸದವ್ರಿಗಂತೂ ಲೆಕ್ಕನೇ ಇಲ್ಲ. ಇಷ್ಟು ಐಶ್ವರ್ಯ ಈ ಮನೆಯವ್ರಿಗೆ ಸಿಗಕ್ಕೆ ಕಾರಣ ನೀನೇ ಅಂತ ಗೊತ್ತಿಲ್ವಾ? ನಿನ್ನನ್ನು ಮರ್ತಿದಾರೋ ಏನೋ. ಇಲ್ಲ ಅಂದಿದ್ರೆ ದಿನ ಇಲ್ಲಿ ದೀಪ ಹಚ್ಚಿ ನಿನಗೆ ಪೂಜೆ ಮಾಡ್ತಿದ್ರಲ್ವಾ? ಡೌಟೇ ಇಲ್ಲ, ಈ ಹುಡುಗಿ ನಿಜವಾಗ್ಲೂ ಮೆಂಟ್ಲೆ, ಹುಚ್ಚರೇ ಅಲ್ವಾ? ಅವರಲ್ಲವರು ಮಾತಾಡ್ಕೊಳ್ಳೋದು. ತುಳಸಿ ಗಿಡನ ಒಬ್ಬ ಮನುಷ್ಯನ ಮಾತಾಡ್ಸೋ ಹಾಗೆ ಮಾತಾಡ್ಸಿದ್ರೆ ಏನ್ ಅನ್ಕೊಳ್ಳೋಣ? ಇಂಥ ಹುಚ್ಚಿನ ನನ್ನ ತಲೆ ಕಟ್ಟಿ ನನ್ನ ಲೈಫ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ನಮ್ಮ ಡ್ಯಾಡ್. ಇಷ್ಟಕ್ಕೂ ನಾನು ಯಾಕೆ ಈ ಹುಚ್ಚಿ ಥರನೇ ನನ್ನಷ್ಟಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ? ಇಂಥವ್ರಿಗೆ ಹತ್ರದಲ್ಲಿ ಏನಾದರೂ ಇದ್ದರೆ ನನಗೂ ಹುಚ್ಚಿಡ್ದು ಬಿಡುತ್ತೆ. ಕಳಿಸ್ಬಿಡ್ತೀನಿ, ಇಲ್ಲಿರೋದಕ್ಕೆ ಬಿಡಲ್ಲ. ನಿನ್ನ ದಿನ ಪೂಜೆ ಮಾಡ್ತಿದ್ರೆ ಅವ್ರು ಇನ್ನೂ ಚೆನ್ನಾಗಿರ್ತಿದ್ರು ಏನೋ ಅಮ್ಮ. ಯಜಮಾನ್ರಿಗೆ ಇಲ್ಲಾಂದ್ರೆ ಹಾಸಿನಿ ಅಕ್ಕಗೆ ದಿನ ನಿಮಗೆ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ. ಅವ್ರು ಮಾಡಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ, ಸರಿನಾ? ಏಯ್, ಏನು ಮಾಡ್ತಿದ್ಯಾ ಇಲ್ಲಿ? ಏನು ಮಾಡ್ತಿದ್ಯಾ ಇಲ್ಲಿ? ಹಾ, ಏನು ಮಾಡ್ತಿದ್ಯಾ ಅಂತ ಹೇಳೆ. ಶಿಟ್, ವಾಟ್ ಇಸ್ ದಿಸ್? ಬ್ಯಾಡ್ ಸ್ಮೆಲ್ ಬರ್ತಿದೆ. ಅಂದ್ರೆ ಏನು ಯಜಮಾನ್ರೆ? ವಾಸನೆ ಹೊಡಿತಿದೆ, ಸಗಣಿ ವಾಸನೆ. ಸಗಣಿ ಕೆಟ್ಟ ವಾಸನೆ ಬರಲ್ಲ ಯಜಮಾನ್ರೆ, ನಿಮ್ಗೆ ಅಭ್ಯಾಸ ಇಲ್ಲ ಅಷ್ಟೇ. ವಾಟ್? ಅಭ್ಯಾಸ ಯಾಕಿರುತ್ತೆ? ಇದೇನಾದರೂ ದಿನ ತಗೊಳ್ಳೋದಾ? ಸರಿಯಾಗಿ ಹೇಳಿದ್ರಿ. ದಿನ ಹಿಂಗೆ ಮನೆ ಮುಂದೆ ಸಗಣಿಲ್ ಸಾರಿಸಿ ರಂಗೋಲೆ ಹಾಕಿದ್ರೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕೆ ನೀನೇ ಇದೆಯಲ್ಲ, ಅದು ಸಾಲ್ದಾ? ಹಾಗ್ಯಾಕಂತೀರ ಯಜಮಾನ್ರೆ? ದೊಡ್ಡ ಯಜಮಾನ್ರು ಕರೆದಿದ್ದಕ್ಕೆ ಬಂದಿದ್ದಲ್ವಾ? ಅವ್ರಿಗೇನು ಏನು ಬೇಕಾದರೂ ಹೇಳ್ತಾರೆ. ನನ್ನನ್ನು ಟಾರ್ಚರ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರಲ್ಲ, ಅದಕ್ಕೆ ನನ್ನನ್ನು ಮದುವೆಗೆ ಒಪ್ಪಿಸಿದ್ದಾರೆ.
ನಿನ್ ತಲೆ ಮೇಲೆ ಜೀರಿಗೆ ಬೆಲ್ಲ ಇರಿಸಿ ಕತ್ತಕ್ಕೆ ತಾಳಿ ಕಟ್ಸಿ ಸಪ್ತಪದಿ ತುಳಿಯೋ ಹಾಗೆ ಮಾಡಿದ್ರು. ಕಳ್ಳ. ವಾಟ್ ಡಿಡ್ ಯು ಸೇ? ನಾನು ಕಳ್ಳನ? ನಿಮ್ಗೆಲ್ಲ ಗೊತ್ತು ಯಜಮಾನ್ರೆ, ಮತ್ತೆ ನಿಮ್ಗೆ ಏನೋ ಗೊತ್ತಿಲ್ದಿರೋಂಗೆ ಇದು ನಿಜವಾದ ಮದ್ವೆನೇ ಅಲ್ಲ, ನೀ ನನ್ನ ಹೆಂಡ್ತಿನೇ ಅಲ್ಲ ಅಂತ ಯಾಕೆ ಹೇಳಿದ್ರಿ? ನೀವು ಮದ್ವೆ ವಿಷಯ ಹೇಳಿದ್ರೆ ನಂಗೊಂಥರ ನಾಚಿಕೆ ಆಗುತ್ತೆ ಗೊತ್ತಾ? ನಾಚಿಕೆನಾ? ಯು ಮೀನ್ ಟು ಸೇ ಶೈ? ನಿನಗಿಷ್ಟಕ್ಕೂ ನಾಚಿಕೆ ಅನ್ನೋದು ಇಲ್ಲ ಅಂತ ನನಗೆ ಗೊತ್ತು. ನಾಟಕ ಮಾಡಬೇಡ. ಒಂದ್ ವೇಳೆ ಇದ್ದಿದ್ರೆ ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಹೌದೌದು, ನಮ್ 3 ಜನ ಹೇಳ್ದಂಗೆ ಲಕ್ಷ್ಮೀಪುರದಲ್ಲೇ ನಮ್ ಶೋಭನಾ ನಡೆಯುತ್ತೆ ಅಂತೀರಾ? ಮ್ಯಾನ್, ಶೋಭನಾ? ಹೇಯ್ ಮೆಂಟಲ್, ಏನ್ ಮಾತಾಡ್ತಿದ್ಯಾ? ನಾನೇನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ನನ್ಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾತಾಡ್ಬೇಕಲ್ವಾ ನಿಮ್ಮಂತ ದೊಡ್ಡೋರ್ ಜೊತೆ ಮಾತಾಡುವಾಗ? ಇನ್ನೆಲ್ಲಿ ದೊಡ್ಡವನು? ಎಲ್ರ ಮುಂದೆ ನನ್ನನ್ನು ಚಿಕ್ಕವನಾಗಿ ಮಾಡಿಬಿಟ್ಟೆ. ನಿನ್ನಂಥ ಹಳ್ಳಿ ಹುಡುಗಿನ, ಅನ್ಎಜುಕೇಟೆಡ್ ಹುಡುಗಿನ ಮದುವೆ ಆಗಿದ್ದೀನಿ ಅಂದರೆ ನನಗೆ ಎಷ್ಟು ಅವಮಾನ ಆಗಬಾರ್ದು. ಹಂಗ್ಯಾಕೆ ಅನ್ಕೋತೀರಾ ಯಜಮಾನ್ರೆ? ನಮ್ಮೂರಲ್ಲಿ 60 ವರ್ಷದ ಅಜ್ಜಿ ಆ ವಯಸ್ಸಲ್ಲಿ ಎಕ್ಸಾಮ್ ಕಟ್ಟಿ 10ನೇ ಕ್ಲಾಸ್ ಪಾಸ್ ಆದ್ರು. ಗಾಡ್, ನನ್ನ ಜೀವನದಲ್ಲಿ ಫೇಲ್ ಆಗೋ ಹಾಗೆ ಮಾಡಿದ್ ನೀನು. ಹುಚ್ಚಿ ಥರ ಮಾತಾಡ್ತೀಯ. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ಹೊರಡು. ಎಲ್ಲಿಗೆ? ಹೋಗಿಲ್ಲಿಂದ. ಆಯ್ತು, ನಾನಿಲ್ಲಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ಮನೆ ಒಳಗೆ ಹೋಗ್ಬಿಡ್ತೀನಿ. ನೋಡಿದ್ರ ಯಜಮಾನ್ರೆ, ನೀವು ನನ್ನ ಕೈ ಬಿಡಲ್ಲ ಅಂತ ಈಗಲಾದರೂ ಒಪ್ಕೋತೀರಾ? ಅಮ್ಮ, ಹಂಗ್ ಬಿಟ್ಬಿಟ್ರಲ್ಲ ಯಜಮಾನ್ರೆ. ನೋಡ್ದಿಲ್ಲ, ಯಾವತ್ತಾದ್ರೂ ಒಂದಿನ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಗೊತ್ತಾಯ್ತು ತಾನೆ? ಇವಾಗಲೂ ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ಹೋದ್ರೆ ಮಾತ್ರ ನಾನು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ನೀನು ಊರಿಗೂ ಹೋಗ್ತೀಯೋ ಎಲ್ಲಿಗೆ ಹೋಗ್ತೀಯೋ ಅದು ನಿನ್ನಿಷ್ಟ, ಬಟ್ ಇಲ್ಲಂತೂ ಇರಬಾರ್ದು. ಅಮ್ಮ ತುಳಸಿ, ಯಜಮಾನ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಯಾ? ಏಯ್ ಮೆಂಟಲ್, ತುಳಸಿ ಗಿಡ ಜೊತೆ ಯಾರಾದರೂ ಮಾತಾಡ್ತಾರಾ? ನಿನ್ ಮಾತು ಕೇಳಿಸುತ್ತಾ? ನಿನ್ಗೇನಾದ್ರೂ ಹುಚ್ಚ? ದೇವ್ರು ಅಂದ್ರೆ ಎಲ್ಲೋ ಇಲ್ಲ ಇಲ್ಲೇ ಇರ್ತಾರೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಯಜಮಾನ್ರೆ? ದೇವ್ರಂದ್ರೇನೆ ಮನಸ್ಸು. ನಮಗ್ ಸಂಕಟ ಆದ್ರೂ ಸಂತೋಷ ಆದ್ರೂ ಮನ್ಸಿಗೆ ತಾನೇ ಹೇಳ್ಕೊತೀವಿ. ನೀನೇನು ಮಾತಾಡ್ಬೇಡ, ಹೋಗಾಚೆ ಹೋಗು. 1 ನಿಮಿಷ ನಿಂತ್ಕೊಳ್ಳಿ ಯಜಮಾನ್ರೆ. ನೀವೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ರೆ ನೀವ್ ಹೇಳಿದ ತಕ್ಷಣ ಇಲ್ಲಿಂದ ಹೋಗ್ತಿದ್ದೆ. ನಾನೇ ಬಂದಿದ್ದೀನಿ, ನೀವ್ ಹೇಳಿದ್ರೆ ಹೋಗಕ್ಕಾಗಲ್ಲ. ಮತ್ತೆ ಯಾರು ಹೇಳಿದ್ರೆ ಹೋಗ್ತೀಯಾ? ಗಾಯತ್ರಮ್ನವರು. ಅದೇ ನಾನು ದೇವಮ್ನವರು ಅಂತೀನಲ್ಲ, ಅವರೇ. ನಿಮ್ಮನ್ನ ಹೆತ್ತ ತಾಯಿ ಯಜಮಾನ್ರೆ. ಅವರೇ ಬಂದು ನೈನಿ ನೀನ್ ಇಲ್ಲಿರ್ಬೇಡ ಹೊರಟೋಗಮ್ಮ ಅಂದ್ರೆ ಹೊರಟೋಗ್ತೀನಿ. ನನಗೆ ನೀನು ಹುಚ್ಚಿಡಿಸ್ತಾ ಇದೆಯಾ ಕಣೆ.
ಸತ್ತೋಗಿರೋ ನಮ್ಮಮ್ಮ ನಿನಗೆ ಕಾಣಿಸ್ತಾರೆ? ಆರತಿ ಕೂಡ ಮಾಡಿದ್ರು ಯಜಮಾನ್ರೆ. ಆ ನಿನ್ನಂತ ಹುಚ್ಚಿ ಜೊತೆ ಮಾತಾಡೋದು ಟೈಮ್ ವೇಸ್ಟ್. ಇರು, ಎಷ್ಟು ದಿನ ಬೇಕಾದ್ರೂ ಇರು, ನಾನು ನೋಡ್ತೀನಿ. ಏಯ್, ನಿನ್ ಛೆ. ಹೌದು, ಸದೋಗಿರೋ ದೇವಮ್ಮನವರು ನನಗೆ ಕಾಣಿಸ್ತಿದ್ದಾರೆ ಅಂದ್ರೆ ನನಗೆ ನಡೆಯೋದು ಮಾತ್ರ ಅಲ್ಲ, ನಡೆದಿರೋದು ಗೊತ್ತಾಗ್ತಿದೆ ಅಂತ. ಅದಕ್ಯಾಕೋ ಅಷ್ಟು ಕಂಗಾಲಾಗಿದ್ಯಾ? ಹೋದವರು ವಾಪಸ್ ಬರ್ದೇ ಇರ್ತಾರಾ? ಅಕ್ಕ, ಇದರಲ್ಲಿ 2 ಪಾಯಿಂಟ್ ಇದೆ. ಒಂದು, ವಿಶಾಲ್ಗೆ ಮದುವೆ ಆಗಿದ್ದು ಗೊತ್ತಾಯ್ತು ಅನ್ಕೋ. ಸೆಕೆಂಡ್ ಪಾಯಿಂಟ್, ಆಸ್ತಿ ಆ ನಯನಿ ಹೆಸರಿಗೆ ಹೋಗಿದೆ ಅಂತ ಗೊತ್ತಾದ್ರೆ ರಿಯಾಕ್ಷನ್ ಹೇಗಿರುತ್ತೆ? ಬ್ಲೆಸ್ಸಿಂಗ್ಸು ಕಿಸ್ಸಿಂಗ್ಸು ಇರುತ್ತಾ ಅಥವಾ ಬಾಕ್ಸಿಂಗು ಬ್ಲಾಸ್ಟಿಂಗು ಇರುತ್ತಾ? ಕೈ ಖಾಲಿ ಆಗಿದೆ ಅಂತ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಜಿಡ್ಡಿಲ್ದೇ ಇರುತ್ತಾ? ಜಗದೀಶ್ ಕೂಡ ಮನೇಲಿ ಇದಾನಲ್ಲ, ಏನ್ ಉತ್ತರ ಕೊಡ್ತಾನೆ ನೋಡೋಣ ಬಾ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ಮತ್ತೆ ಎಲ್ರ ಮುಖ ನೋಡ್ಬೇಕಲ್ಲ. ಓ, ನಾನು ಕಾಶಿಗೆ ಹೋಗಿದ್ರಿಂದ ಈ ಮನೆ ಹೆಂಗಸರಿಗೆಲ್ಲ ಶ್ರದ್ಧೆ ಬಂತು ಅನ್ಸುತ್ತೆ. ಗಂಧದ ಕಡ್ಡಿ ಹಚ್ಚಿ ದೀಪ ಕೂಡ ಬೆಳಗ್ಸಿದ್ದಾರೆ. ಶಬಾಷ್. ಶಬರಿ ಅಜ್ಜಿ, ಶಬರಿ ಅಜ್ಜಿ ಯಾವಾಗ ಬಂದ್ರಿ? ಹೆಂಗಿದ್ದೀರಾ? ದರ್ಶನ ಚೆನ್ನಾಗಾಯ್ತಾ? ನೀ ಸುಮ್ನಿರೆ, ಈಗ ತಾನೇ ಬರ್ತಾ ಇದ್ದೀನಿ. ಹೇಳ್ದೆ ಕೇಳ್ದೆ ಬಂದೇ ಬಿಟ್ಟಿದ್ದೀರಾ? ಅತ್ತೆ, ಮಾವ, ಚಿಕ್ಕತ್ತೆ ಎಲ್ರು ಬನ್ನಿ ಬನ್ನಿ, ಅಜ್ಜಿ ಬಂದಿದ್ದಾರೆ, ಬನ್ನಿ. ರಂಗಮ್ಮ, ಅಮ್ಮರೇ, ಕೆಲಸದವ್ರನ್ನೆಲ್ಲ ಕರಿಯೇ, ಕಾಶಿ ಪ್ರಸಾದ ಕೊಡ್ತೀನಿ. ಓಂ ನಮ ಶಿವಾಯ ಅಂತ ತಿನ್ನೂರಂತೆ. ಆಯ್ತು ಅಮ್ಮ. ತಗೋ, ಇದನ್ನ ಒಳಗಿಡು. ಹಾ. ಅಮ್ಮ, ಇವಾಗ ಬಂದ್ಯಮ್ಮ? ಪ್ರಯಾಣ ಸುಖವಾಗಿತ್ತಾ? ತುಂಬಾ ಚೆನ್ನಾಗಿತ್ತಪ್ಪ. ಅತ್ತೆ, ಈಗ ಬಂದ್ರಾ? ಆ, ಅತ್ತೆ, ನಿಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೊಳ್ಳಿ. ಕಾಶಿ ವಿಶಾಲಾಕ್ಷ ನೋಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿರಮ್ಮ. ಅಜ್ಜಿ, ನಿಜವಾಗ್ಲೂ ನೀವು ಗ್ರೇಟೆ. ಯಾಕಪ್ಪ? ಮೊದಲೆಲ್ಲ ಕಾಶಿಗೆ ಹೋದವರು ವಾಪಸ್ ಬರ್ತಿರ್ಲಿಲ್ವಂತೆ. ಪ್ರಯಾಣನೇ ಅಷ್ಟು ಕಷ್ಟ ಇರ್ತಿತ್ತಂತೆ. ಆದ್ರೆ ನೀವು ಹ್ಯಾಪಿಯಾಗಿ ದರ್ಶನ ಮಾಡ್ಕೊಂಡ್ ಬಂದ್ರಿ. ಕಳ್ಳ, ವಾಪಸ್ ಬರ್ದೆ ಗಂಗೆಲ್ ಮುಳುಗ್ಬಿಡ್ತೀನಿ ಅನ್ಕೊಂಡ್ಯಾ? ಆದ್ರೂ ನಾನು ಇನ್ನೂ ಒಂದೆರಡು ಮದ್ವೆ ನೋಡದೆ ಹೋಗಲ್ಲ. ಎರಡಲ್ಲಿದೆ, ಒಂದೇ ಅಲ್ವಾ? ಏನೇ, ವಿಶಾಲ್ದಾದ್ಮೇಲೆ ವಿಕ್ರಾಂತ್ ಮಾಡ್ಕೊಳ್ದೆ ಇರ್ತಾನ ಏನೋ? ಆಹಾ, ವಿಶಾಲ್ ಮತ್ತೆ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರೆ? ಅಮ್ಮ ಹಾಸಿನಿ, ಅಮ್ಮ ಇವಾಗ ತಾನೇ ಬಂದಿದಾರಲ್ವಾ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಿಡು. ಅತ್ತೆ ಎಲ್ರಿಗೂ ಪ್ರಸಾದ ಹಂಚ್ತೀನಿ ಅಂದ್ರೆ ರೆಸ್ಟ್ ಅಂತಿದ್ದೀರಲ್ರಿ? ಹಂಗ್ ನೋಡಕ್ ಹೋದ್ರೆ ಇನ್ನು 10 ವರ್ಷ ಇದ್ದೆ ಆಮೇಲೆ ಶಾಶ್ವತವಾಗಿ ವಿಶ್ರಾಂತಿ ತಗೋತಾರೆ ಅನ್ಸುತ್ತೆ ಅತ್ತಮ್ಮನವರು. ಬಾಡವಾ, ನಿನ್ನಂತ ಪಾಪಿಷ್ಟ ಜೊತೆ ಇನ್ನು 10 ವರ್ಷ ಜೀವನ ಮಾಡ್ಬೇಕಾ?
ಮಗನೇ ವಿಶಾಲ್, ವಿಶಾಲ್, ಯಾಕಪ್ಪ ಸೈಲೆಂಟ್ ಆಗಿದ್ಯಾ? ಅಮೇರಿಕಾಯಿಂದ ಬಂದ ದಿವಸ ನಾನು ಎತ್ಕೊಂಡು ಗಿರ್ಗಿರ ಅಂತ ತಿರುಗಿಸ್ಬಿಟ್ಟೆ. ಕಾಶಿಯಿಂದ ಬಂದ್ರೆ ಕೊನೆ ಪಕ್ಷ ಹತ್ರಕ್ಕೂ ಬರ್ದೆ ದೂರನೇ ಇದೆಯಾ? ಶಬರಿ, ದರ್ಶನ ಪ್ರಯಾಣ ಹೇಗಾಯ್ತು ಅಂತ ಕೇಳೋದ್ ಬೇಡವೇನೋ? ಇಷ್ಟಕ್ಕೂ ನೀನ್ ಕೇಳಬೇಕು. ಉತ್ತರ ಯಾರು ಕೊಡಬೇಕೋ ಅವರೇ ಕೊಡಬೇಕು ಅಜ್ಜಿ. ಹಾಗಾದ್ರೆ ನಾನು ಕೇಳ್ಬಿಡ್ತೀನಿ. ಇಷ್ಟೊತ್ತು ನಾನು 2 ಮದುವೆ ಅಂತಿದ್ರೆ ಈ ತಲೆ ಕೆಟ್ಟೋಳು ಒಂದೇ ಮದುವೆ ಅಂತಿದ್ದಾಳೆ. ಈ ಮನೆಯಲ್ಲಿ ಬ್ರಹ್ಮಚಾರಿಯಾಗಿರೋ ಆಲೋಚನೆ ಯಾರ್ದು? ಆ ಥರ ಪ್ರೋತ್ಸಾಹ ಮಾಡಿದ ಪರಶುರಾಮ ಆದ್ರೆ ಅವನ್ ಕಿವಿ ಈಗಲೇ ಹಿಂಡ್ಬಿಡ್ತೀನಿ. ಅಯ್ಯಯ್ಯೋ, ನಾನ್ ಯಾಕೆ ಹೇಳಿ ಅತ್ತೆ? ಅಷ್ಟಕ್ಕೂ ನನ್ನ ಮಾತು ಕೇಳ್ತಾರಾ? ಎಲ್ರೂ ಅವ್ರವ್ರೇ ನಿರ್ಧಾರ ತಗೊಳ್ಳೋಷ್ಟು ದೊಡ್ಡವರಾಗಿದ್ದಾರೆ ಈ ಮನೆಯಲ್ಲಿ. ಅಮ್ಮೋರೆ, ಎಲ್ರನ್ನೂ ಕರ್ಕೊಂಬಂದೆ. ಎಲ್ಲರೂ ಬಂದಂಗೆ ಅತ್ತೆ, ನೈನಿ ಒಬ್ಬಳನ್ನ ಬಿಟ್ಟು. ನೈನಿನಾ? ನೈನಿ ಯಾರು? ನೈನಿ ಯಾರು ಅಂದ್ರೆ? ಹಾಸಿನಿ, ನಾನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನೀನ್ ಹೋಗಿ ನೈನಿನ್ ಕರ್ಕೊಂಡ್ ಬಾ. ಅತ್ತೆ ಅವರು ಅವಳನ್ನ ಕಣ್ತುಂಬ ನೋಡ್ಲಿ. ಸರಿ ಅತ್ತೆ. ನೈನಿ, 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 ಬೇಗ ಬಾ. ನೈನಿ, ಬಾ ಬಾ. ಶಬರಿ ಅಜ್ಜಿ ಕಾಶಿಯಿಂದ ವಾಪಸ್ ಬಂದಿದ್ದಾರೆ. ಅತ್ತೆ ನಿನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಬಾ ಬಾ. ಅಜ್ಜಿ ಅಂದ್ರೆ ನಮ್ಮ ಅತ್ತೆನ ಅತ್ತೆ, ಮಾವನವರ ಅಮ್ಮ. ಕಾಶಿ ವಿಶ್ವನಾಥನೇ ನಿನ್ನನ್ನ ಕಾಪಾಡೋಕೆ ಅಜ್ಜಿನ ಕಳ್ಸಿರ್ತಾನೇನೋ. ದೊಡ್ಡ ಸತ್ಯ ಬಯಲಾಗ್ತಾ ಇದೆ. ನೀ ಬೇಗ ಬಾ. ನನ್ಗೇನು ಅರ್ಥ ಆಗ್ತಿಲ್ಲ ಅಕ್ಕ. ನನ್ನನ್ನು ಒಳಗ್ ಬಿಡಲ್ವಲ್ಲ. ಈಗ ಅವರೇ ಬಾ ಅಂತಿರ್ಬೇಕಾದ್ರೆ ನೀನ್ ಹಿಂದೆ ಮುಂದೆ ನೋಡ್ಬಾರ್ದು ನೈನಿ. ಇಷ್ಟೊತ್ತಿಗಾಗ್ಲೇ ನಿನ್ ಪರಿಚಯ ಕಾರ್ಯಕ್ರಮ ಶುರು ಮಾಡ್ಕೊಂಡಿರ್ತಾರೆ ನಮ್ಮತ್ತೆ. ಅಜ್ಜಿ ನೋಡ್ತಿದ್ದಂಗೆನೆ ನೀನ್ ಬಲ್ಗಾಲಿಟ್ಟು ಮನೆ ಸೇರ್ಕೊಂಡ್ಬಿಡು. ಬಾ. ಒಳಗಡೆ ಇಡು. ತಗೋ ಮಗನೆ, ಇದು ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ಹತ್ರ ಪೂಜೆ ಮಾಡಿಸಿದ ರಕ್ಷಾ. ಇದು ನಿನಗೆ. ಅತ್ತೆ, ಮುಕ್ಕಂಟಿಪುರದ ಶಂಕರ್ ಶಾಸ್ತ್ರಿಗಳು ನಿಮಗ್ ಗೊತ್ತಲ್ವಾ? ಬಹಳ ಚೆನ್ನಾಗಿ ಗೊತ್ತು. ಪಾಪ ಮಗ ಹೋಗ್ಬಿಟ್ಟ. ಸೊಸೆನ ಮಗಳ ಥರ ನೋಡ್ಕೋತಿದ್ದಾರೆ. ಇಬ್ರು ಮೊಮ್ಮಕ್ಕಳು ಅನ್ಕೋತೀನಿ. ಅವ್ರ ಹೆಸರು ಏನೋ ಗೊತ್ತಿಲ್ಲ ಅತ್ತೆ. ಅವ್ರ ದೊಡ್ಡ ಮೊಮ್ಮಗಳನ್ನ ಮಾತ್ರ ಭಾವ ಚೆನ್ನಾಗಿ ಪರಿಚಯ ಮಾಡಿಸಿದಾರೆ ನಮ್ಗೆಲ್ಲ. ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತೀರಾ ಮಾಮ್? ಹೇಳ್ಬಿಡಿ. ನಾವ್ ಹೇಳಿದ್ರೆ ಅರ್ಥ ಬೇರೆ ಆಗ್ಬೋದೇನೋ. ನಿಮ್ಮಪ್ಪನೇ ಹೇಳಿ ಬಿಡು. ಹೇಳ್ರಿ. ಅಮ್ಮ, ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ಭಾವ, ನಿಜ ಯಾವಾಗಿದ್ರೂ ಗೊತ್ತಾಗ್ಬೇಕಲ್ಲ. ಹೇಳ್ಬಿಡಿ. ಏನೋ ನಿಜ ಹೇಳ್ರಪ್ಪ. ನಿಮ್ ಮಗ, ನನ್ನ ಮಗ ವಿಶಾಲ್ಗೆ ಶಂಕರ್ ಶಾಸ್ತ್ರಿಗಳ ದೊಡ್ಡ ಮೊಮ್ಮಗಳು ನೈನಿನ್ ಕೊಟ್ಟು ಮದುವೆ ಮಾಡಿದಾರತ್ತೆ.
ಬಾ ನೈನಿ. ಅಲ್ಲಿ ನೋಡಿ ಅತ್ತೆ, ವಿಶಾಲ್ ಹೆಂಡತಿ ಬಲ್ಗಾಲಿಟ್ಟು ಒಳಗಡೆ ಬರ್ತಿದ್ದಾಳೆ.